ಮಾಡ್ಬೇಕು. ಯವ್ವ ಹೋಗಿ ನೀವು ಹಚ್ಕೊ ಹುಂಚಿ ಸಾರ್ನೇ ಫ್ರೆಂಡ್ಸ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಈಸ್ ಯುವರ್ ವಿಶ್ವ ಫ್ರಮ್ ಧಾರವಾಡ ವ್ಲಾಗ್ಸ್. ಸೊ ಇವತ್ತೇನೈತಲ್ಲ, ಇವತ್ತು ಫಸ್ಟ್ ಟೈಮ್ ನನ್ನ ಜೀವನದಾಗ ರಾಗಿ ಮುದ್ದೆ ತಿನ್ನಾಕತ್ತಿದ್ದೆ ಮತ್ತು ರಾಗಿ ಮುದ್ದೆ ಮಾಡಾಕತ್ತಿದ್ದೆ. ನಮ್ಮ ಮಮ್ಮಿ ಇಲ್ಲಿ ನಿಮಗೆ ಕಾಣಿಸ್ಬೋದು. ಸೊ ನಮ್ಮ ಮಮ್ಮಿ ಈಗ ರಾಗಿ ಮುದ್ದೆ ಮಾಡಾಕತ್ತಾಳೆ. ಅದ್ರ ಜೋಡಿ ಏನು ಮಾಡ್ಬೇಕಂತೇಳಿ ನಮ್ಗೆ ಏನು ಲೆಕ್ಕ ಇರಲ್ಲ. ಯಾಕಂದ್ರೆ ಉತ್ತರ ಕರ್ನಾಟಕದಾಗ ರೊಟ್ಟಿ ಫೇಮಸ್, ದಕ್ಷಿಣ ಕರ್ನಾಟಕದ ಫೇಮಸ್ ಅಡುಗೆ ರಾಗಿ ಮುದ್ದೆ ಮತ್ತು ಸಾರು, ಹೆಸರು ಕಾಳಿನ ಸಾರು ಮಾಡತ್ತೀವಿ. ಸೊ ಅದು ಮಾಡೋದು ಹೆಂಗೆ ಏನು ಅಂತೇಳಿ ನಿಮ್ಮ ಜೋಡಿ ಶೇರ್ ಮಾಡ್ಕೊಂತ ಹೋಗ್ಯವಂತ ಬರ್ರಿ. ಅದ್ರಾಗ ಇದು ಹಳ್ಳಿ ಶೈಲಿ ಒಳಗೆ ನಮ್ಮವ್ವ ಮಸ್ತ್ ರೆಡಿ ಆಗ್ಯಾಳ. ಹಳ್ಳಿ ಶೈಲಿ ಒಳಗೆ ಮಸ್ತ್ ರೆಡಿ ಆಗ್ಯಾಳ. ಸೊ ಹೆಂಗೆ ರೆಡಿ ಆಗ್ಯಾಳ, ಹೆಂಗೆ ಅಡುಗೆ ಮಾಡ್ತಾಳೆ, ಹೆಂಗೆ ರಾಗಿ ಮುದ್ದೆ ಮಾಡ್ತೀವಿ, ಹೆಂಗೆ ತಿಂತೀವಿ ಅಂತ ತೋರಿಸ್ತಾನಂತ ಬರ್ರಿ. ಫ್ರೆಂಡ್ಸ್, ಇದು ಮೊದ್ಲಕ್ಕೆ ರಾಗಿ ಮುದ್ದೆ ಮಾಡೋಕೆ ರಾಗಿ ಹಿಟ್ಟು, ಇದು ಉಪ್ಪು ಮತ್ತೊಂದು ಸ್ವಲ್ಪ ನೀರು, ಇಷ್ಟಲ್ಲ ಮಮ್ಮಿ? ಸ್ವಲ್ಪ ನೀರು ಹಾಕಪ್ಪ ಇಲ್ಲಿ. ಇದಕ್ಕೆ ನೀರು ಡಬರಿ ಫ್ರೆಂಡ್ಸ್, ಡಬರಿ ಏನಾದರೂ ಕರ್ರಾಗ ಆಗ್ಬಾರದಪ್ಪ ಅಂದರೆ ಬೆಳಗಾಕ ತ್ರಾಸ ಆಕತ್ತಪ್ಪ ಅಂತಂದ್ರೆ ಹಿಂಗೆ ಸ್ವಲ್ಪ ರಾಡಿ ಹಚ್ಕೋಬೇಕು ನೋಡ್ರಿ. ಇಡು ಮಮ್ಮಿ. ತಣ್ಣ ನೀರಿನಾಗನ ಒಂದು ಸ್ವಲ್ಪ ಹಾಕಿ ಕಲಿಸ್ಕೋಬೇಕ್ರಿ. ನಾವು ಯೂಟ್ಯೂಬ್ನಾಗ ಮಾಡಿದ್ದು ನೋಡ್ಕೊಂಬತ್ತೀವಿ. ಸೊ ನಮಗೂ ಮಾಡೋದು ಅಂದ್ರೆ ಫಸ್ಟ್ ಟೈಮ್ ಅಲ್ಲ, ಮಾಡೋದು ಹೆಂಗೆ ಗೊತ್ತಿಲ್ಲ. ಫಸ್ಟ್ನಾಗ ಒಂದು ಸ್ವಲ್ಪ ತಣ್ಣ ನೀರಿನಾಗ ಹಾಕ್ಕೊಂಡು ಕಲಿಸ್ಕೊಂಡೇವಿ. ಅಂದ್ರೆ ಹಿಟ್ಟು ಹಿಡ್ಕೊತದ ಹಿಂದೆ. ಫ್ರೆಂಡ್ಸ್, ಅದು ಈ ರೀತಿ ಬರ್ಬೇಕು ನೋಡ್ರಿ ಬಣ್ಣ. ಈ ರೀತಿ ಬಣ್ಣ ಬರೋ ತನಕನೂ ನೀವು ಕಲಿಸ್ಕೊತ ಇರ್ಬೇಕು. ಆಮೇಲೆ ಫ್ರೆಂಡ್ಸ್, ಅದು ಈ ರೀತಿ ಹಿಂಗೆ ಕುದಿ ಬಂದಾಗ ಅದನ್ನಷ್ಟು ಹಿಟ್ಟನ್ನ ಹಾಕ್ಬೇಕು ನೋಡ್ರಿ. ಸೊ ನಾವು ಮಾಡಿದ್ದೇನಾದರೂ ತಪ್ಪಿದ್ರೆ ಒಂದು ಸ್ವಲ್ಪ ನೀವೇ ನಮಗೆ ಹೇಳ್ರಿ. ಯಾಕಂದ್ರೆ ನಾವು ಇದನ್ನು ಫಸ್ಟ್ ಟೈಮ್ ಮಾಡಾಕತ್ತಿದ್ದೆ ಯೂಟ್ಯೂಬ್ನಾಗ ನೋಡ್ಕೊಂಡು. ಜೋಳದ ಮುದ್ದೆ ಮಾಡೋದು ಗೊತ್ತಿತ್ತು, ಬಟ್ ರಾಗಿ ಮುದ್ದೆ ಮಾಡೋದು ಗೊತ್ತಿದ್ದಿಲ್ಲ ಅಷ್ಟೇ. ಕಲಿಸಾಡಬಾರ್ದು, ಗಂಟು ಆಕತ್ತಿ. ಇದನ್ನು ಕಲಿಸ್ಬಾರ್ದಂತೆ, ಗಂಟ ಕುದಿಬೇಕಂತ ಒಂದು ಸ್ವಲ್ಪ. ಯೂಟ್ಯೂಬ್ನಾಗ ಹಿಂಗೆ ಮಾಡೋದು ನಾನು ತೋರಿಸಿದ್ದೆ. ಸೌಟ್ ಇಲ್ಲಂಗನ ಅದನ್ನು ತಿರ್ಗಿಸ್ಲಂಗ ಮಾಡೋದು ಹೆಂಗಂತೇಳಿ. ಸೊ ಅದಕ್ಕೆ ತೋರ್ಸಾಕತ್ತ ನಿಮಗೆ. ಫ್ರೆಂಡ್ಸ್, ಅದೊಂದು ಸ್ವಲ್ಪ ಉಮ್ಗೊಳಕ್ಕೆ ಇಟ್ಟೇವಿ. ಈಗ ಸಾರು ಮಾಡೋದು ಹೆಂಗೆ, ಸಾರಿಗೆ ಏನು ಬೇಕಾ ಇಂಗ್ರೀಡಿಯೆಂಟ್ಸ್ ಅಂತಂತೇಳಿ ನೋಡ್ಕೊಂಬರೋಣ ಅಂತ ಬರ್ರಿ. ಇದಕ್ಕೆ ಸಾಸಿವೆ ಜೀರಿಗೆ ಬರೀ ಜೀರಿಗೆ ಅಷ್ಟೇ ಕಾಣತ್ತಾವೆ. ಸಾಸಿವೆ ಕೆಳಗದಾವೆ. ಸಾಸಿವೆ ಜೀರಿಗೆ, ಈರುಳ್ಳಿ, ಚಪ್ರನ್ನ, ಅರಿಶಿನ, ಬೆಲ್ಲ ಮತ್ತೊಂದು ಸ್ವಲ್ಪ ಹುಂಚಿ ಹುಳಿ, ಇದಕ್ಕೇನಂತಾರೆ ಹಸಿ ಖಾರ ಜಜ್ಜಿದ್ದೆ, ಇದಟ್ಟು ಒಳ್ಳೆ ಎಣ್ಣೆ ಅಂದರೆ ಆಯಿಲ್. ಸೊ ಈಗ ಮಾಡೋದು ಹೆಂಗಂತ ಹೇಳಿ, ಮತ್ತು ಉಪ್ಪು ಒಂದು ಫ್ರೆಂಡ್ಸ್, ಉಪ್ಪೊಂದು ಇನ್ನು ತೋರ್ಸೇನಿ, ಹುಂಚಿ ಹುಳಿ ತೋರ್ಸೇನಿ, ಉಪ್ಪು, ಇಷ್ಟು ಕೂಡ ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ರಿಪ್ಪ ಈಗ ಸಾರು ಮಾಡಕ್ಕೆ. ಫ್ರೆಂಡ್ಸ್, ಅದಕ್ಕೆ ಮೊದಲಕ್ಕೆ ಎಣ್ಣೆ ಹಾಕೊಳ್ಳೋಣಂತ. ಫ್ರೆಂಡ್ಸ್, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಜೀರಿಗೆ, ಸಾಸಿವೆ ಜೀರಿಗೆ, ಕರ್ಮೆ ಒಂದಿಟ್ಟು ನಾನು ನಿಮಗೆ ಹೇಳಿಲ್ಲ. ಕರ್ಮೆ ಒಂದು ಸ್ವಲ್ಪ. ಫ್ರೆಂಡ್ಸ್, ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಬೇಕು. ಫ್ರೆಂಡ್ಸ್, ಅದು ಮುಗಿಸಿದ್ದೆ ನೀವು ಅದೇ ಹುಂಚುಳಿ ಕೊಟ್ಪಟ್ಟಾನೆ ತಗೋ. ಹುಂಚುಳಿ ನಾವೇ ಮಾಡೋದಾಗೈತಿರ್ತ ಅಡುಗೆ. ನಮ್ಮ ತಂಗಿದ್ಲ ಕ್ಯಾಮ್ರಾಮ್ಯಾನ್. ಕ್ಯಾಮ್ರಾಮ್ಯಾನ್ ಚೈತ್ರ
ಫ್ರೆಂಡ್ಸ್ ಅದಕ್ಕೊಂದು ಸ್ವಲ್ಪ ಹುಂಚುಳಿ ಹಾಕೋಬೇಕ. ಕೆಲಸ ಮಾಡತ್ತ ಹುಂಚಿ ಹುಳಿ ಜೊತೆಗೆ ಇದೇನು ಹೆಸರು ಕಾಳನ್ನು ಒಂದು 2-3 ಹಾಕ್ರಿ. ಒಂದು 7-8 ಸೀಟಿ ಹೊಡ್ಸಿದ್ದೀವಿ ಕುದಿಸಿದ್ದದ ಹೆಸರು ಕಾಳು. ಫ್ರೆಂಡ್ಸ್ ಅದಕ್ಕೊಂದು ಸ್ವಲ್ಪ ಮತ್ತೆ ಚಪ್ಪರಣ್ಣ ಅಂದರೆ ಟೊಮೆಟೊ ಹಣ್ಣು ಹೆಚ್ಚಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕೈತಿ. ಯಪ್ಪ ನನಗೆಲ್ಲ ಹೇಳಿ ಬೇಸರ ಆಯ್ತು. ಈಗ ಏನು ನಾವು ಹೆಸರು ಕಾಳನ್ನು ಸೀಟಿ ಹೊಡಿಸಿ ಇಟ್ಕೊಂಡಿದ್ದೀವಿ ಅಂದ್ರೆ ಕುಕ್ಕರ್ನಾಗ ಹಾಕಿ ಕುದಿಸಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ತೀವಿ ನೋಡ್ರಿ. ಸರ್ ಇನ್ನೂ ಹಾಕಿಲ್ಲ, ಹಾಕ್ತೇವಂತ ಫ್ರೆಂಡ್ಸ್. ಅದನ್ನು ಹಾಕೊಳತ್ತೆ ನೋಡ್ರಿ ಹೆಸರು ಕಾಳಿಂದ. ಹೆಸರು ಕಾಯಿನ ಕುರ್ಮಾ ಶಿಕಾರ ಹಾಕತ್ತ ಫ್ರೆಂಡ್ಸ್. ಅವ್ವ ಈಗ ಅರ್ಶಿನ ಹಾಕತ್ತೈತಿ. ಸ್ವಲ್ಪ ಬೆಲ್ಲ ಹಾಕ್ತಾನೆ. ಬೆಲ್ಲ ಉಪ್ಪು ಫ್ರೆಂಡ್ಸ್ ಒಂದು ಸ್ವಲ್ಪ ಹೊಗಿ. ಒಂದು ಫ್ರೆಂಡ್ಸ್ ಭಾಳ ಐತಿ. ಭಾಳ ಇರೋ ಸಂಬಂಧ ಒಂದು ಸ್ವಲ್ಪ ವಿಡಿಯೋ ಕ್ವಾಲಿಟಿ ಆಗಿರ್ಬೋದು ಒಂದು ಸ್ವಲ್ಪ ಚಂದ ಬರ್ಲಿಕ್ಕಪ್ಪ ಅಂದ್ರೆ ಕ್ಷಮಿಸ್ರಿ. ಬೆಳಿಗ್ಗೆ ಏನು ಮಾಡ್ತೇವಲ್ಲ ಗಾಳಿ ಭಾಳ ಐತಿ. ಗಾಳಿ ಭಾಳ ಇರೋ ಸಂಬಂಧ ಎಲ್ಲ ಭಾಳ ಹೊಗೆ ಆಗ್ಬಿಟ್ಟದ ನೋಡ್ರಿ. ಇಲ್ದ ಹೊಗೆ ಫ್ರೆಂಡ್ಸ್. ಅವ್ವ ಹೋದ್ಲ ಏನೋ ಒಂದು ಬಂದಿದ್ಲಂತ ಬಿಟ್ಟು ಅದನ್ನು ತಂಬರಕ್ಕಂತ ಹೋದ್ಲು. ರುಚಿ ನೋಡಂತ ಹೇಳಿ ಹಂಗೆ ಐತಿ. ಮಸ್ತಾಗೈತಿ. ರಾಗಿ ಮುದ್ದೆ ಮಾಡೋದು ಇಲ್ಲಿ ಹೇಳಿದೆ ಮಾಡಿ ನೋಡ್ರಿ. ಇಲ್ಲ ಸಪ್ ಆಗೈತ್ರಿ. ಇದನ್ನ ಇನ್ನು ರಾಗಿ ಬಾಲ್ ಅಂತಾರಲ್ರಿ, ರಾಗಿ ಬಾಲ್. ರಾಗಿ ಮುದ್ದೆ ಮಾಡ್ಬೇಕು. ಯವ್ವ ಹೋಗಿ ಹೊಗೆ ಒಂದು ಸಿಕ್ಕಾಪಟ್ಟೆ ಆಗ್ಬಿಟ್ಟದ ಫ್ರೆಂಡ್ಸ್. ನಮ್ಮ ಮಮ್ಮಿ ಮಸಾಲೆ ಬಂದಿದ್ದು ಬಿಟ್ಟು ಮಸಾಲೆ ಬರಕ್ಕಂತಂದು ಹೋದ ತೊಗೊಂಬರಕ್ಕಂತಂತೇಳಿ ಇಲ್ಲಿ ಒಳಗೆ ನಾನು ಸಾರು ಕಟ್ಟಿ ಆಡ್ಕೊಂತ ಕೂತೇನೆ ರೀ. ಹೊಗೆ ಸಿಕ್ಕಾಪಟ್ಟೆ ಐತೆ ನೋಡಿರಿ ಫ್ರೆಂಡ್ಸ್. ರುಕ್ಮಿಣಿ ಕಾಣಂತಕ್ಕೆ ಒಂದು ಐತಿ ಇಂಥದ್ದು ಒಂದು ಇದು ಒಲಿ. ನಂಗೆ ಅದಕ್ಕೆ ಎಷ್ಟು ರೂಪಾಯಿ ಅಂತೆಲ್ಲ ಗೊತ್ತಿಲ್ಲ. ಬಾ ಹೊಗಿಡ್ಸಿದ ಕುಳ್ಳು ಹಾಕಬಾರ್ದು ಯಪ್ಪ. ಕುಳ್ಳು ಹಾಕಿ ಹೊಗಿಡ್ಸಿ ಫ್ರೆಂಡ್ಸ್. ಅದಕ್ಕೊಂದು ಸ್ವಲ್ಪ ಈಗ ಮಸಾಲೆ ಹಾಕೋಬೇಕಾ. ಮಸಾಲೆ ಹಾಕತ್ತಾಳವ್ವ. ನೆಕ್ಸ್ಟ್ ಇಷ್ಟ ಮುಗೀತನಾ ಕುದಿಸ್ಬಿಡುದು ಅಂದ್ರೆ ಕುದಿಯಾದತ್ತಿ. ಇನ್ನೊಂದು ಸ್ವಲ್ಪ ಕುದಿಲಿ. ಇನ್ನೊಂದು ಸ್ವಲ್ಪ ಕುದಿಲ್ರಿ ಫ್ರೆಂಡ್ಸ್. ಅದು ಕುದ್ದಿಂದ ರುಚಿ ನೋಡಂತೆ. ನಾವು ಮಾಡುವಂಥ ಅಡುಗೆ ಒಳಗೆ ಏನಾದರೂ ತಪ್ಪಾಗಿದ್ರೆ ಅಂದ್ರೆ ಇಲ್ಲ ನೀವು ಹಿಂಗೆ ಮಾಡೋಕ್ಕಿಂತ ಹಿಂಗೆ ಮಾಡಬೇಕಾಗಿತ್ತು ಅಂತ ಏನಾದರೂ ನೀವು ಆ ಕಡೆ ದಕ್ಷಿಣ ಕರ್ನಾಟಕದ ಮಂಡ್ಯ, ಚಾಮರಾಜನಗರ, ಮೈಸೂರು, ಬೆಂಗಳೂರು ಸೈಡ್ನಲ್ಲಿ ಏನಾದರೂ ಹೇಳಿದರೆ ಪ್ಲೀಸ್ ನಮಗೆ ಅಂದ್ರೆ ಯಾರಾದರೂ ಈ ವಿಡಿಯೋ ನೋಡಕತ್ತಿದ್ರೆ ಹೇಳ್ರಿ. ಇಲ್ಲ ರಾಗಿ ಮುದ್ದೆ ಮಾಡೋದು ಹಿಂಗೆ ಅಂತೇಳಿ. ಸೊ ಯಾಕಂದ್ರೆ ನಾವು ಫಸ್ಟ್ ಟೈಮ್ ಮಾಡಕತ್ತೀವಿ ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿ. ಬಟ್ ನಾವು ದಕ್ಷಿಣ ಕರ್ನಾಟಕದ ರಾಗಿ ಮುದ್ದೆ ಮಾಡುವಂಥ ಪ್ರಯತ್ನ ಇವತ್ತು ಮಾಡತ್ತೀವಿ. ಸೊ ನಿಮ್ಗೆ ಇಷ್ಟ ಆದ್ರೆ ಇಷ್ಟ ಆಯ್ತು ಹೇಳ್ರಿ. ಇಷ್ಟ ಆಗಲಿಲ್ಲ ಅಂದರೆ ಯಾಕೆ ಇಷ್ಟ ಆಗಲಿಲ್ಲ ಅಂತ ಹೇಳ್ರಿ. ಮೊದಲೇ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಅದನ್ನು ಉಂಡೆ ಗತಿ ಮಾಡಿ ಇಡ್ತಾನೆ ನೋಡ್ರಿ. ನಾನು ಇದು ಫಸ್ಟ್ ಮಾಡಿದ್ದೆ ಅದನ್ನು. ಹಂಗೆ ಇದನ್ನು ಮಾಡ್ತೀನಿ ರೀ ನಾನು. ಹಿಂಗೆ ಆಮಲಿ ಗಂಜಿ, ಹಿಂಗೆ ರಾಗಿ ಗಂಜಿ ಹಿಂಗೆಲ್ಲ ಮಾಡ್ತೀನಿ ರೀ. ರಾಗಿ ಮುದ್ದೆ ಮಾಡಿದ್ದು ಇದು ಫಸ್ಟ್ ರೀ. ನಾವು ರೊಟ್ಟಿನ ಮಾಡ್ತೇವೆ ರೀ. ಬರೀ ತೆಳ್ಳನ ರೊಟ್ಟಿ ಅಂದ್ರೆ ತೆಳ್ಳನ ರೊಟ್ಟಿನೂ ಮಾಡ್ತೀನಿ ರೀ. ದಪ್ಪನೂ ಬೇಕಂದ್ರೆ ದಪ್ಪನೂ ಮಾಡ್ತೇವೆ ರೀ. ನಿಮಗೆ ಏನರ ಇಷ್ಟ ಆಗಿದ್ರೆ ನೀವು ಬೇರೆ ಥರ ಏನರ ಇದಾಗಿದ್ರೆ ನಮಗೆ ತಿಳಿಸಿ ಹೇಳ್ರಿ. ನಮ್ಮ ಮಗಗೆ ಚೆಂದಾಗಿ ಸಪೋರ್ಟ್ ಮಾಡ್ಕೊತ ಹೋಗ್ರಿ. ಹಿಂಗೆ ಫ್ರೆಂಡ್ಸ್ ಈಗ ಅವ್ವ ಏನು ಇಷ್ಟಮಟ್ಟ ನಿಮ್ಮ ಮುಂದೆ ಹೇಳಲ್ಲ. ನಮ್ಮ ಅವ್ವಾಗ ರೀ
ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿ ಒಳಗೆ ನೀವು ಬೇಕಾದ ಥರ ಕೇಳ್ರಿ. ತೆಳ್ಳನು ಬೇಕಂದ್ರೆ ತೆಳ್ಳನು, ದಪ್ಪನು ಬೇಕಂದ್ರೆ ದಪ್ಪನು, ನಡುಮಧ್ಯ ಬೇಕಂದ್ರೆ ನಡುಮಧ್ಯ. ರೊಟ್ಟಿ ಮಾಡೋಕ್ಕೆ ಭಾಳ ಸಣ್ಣದಾಳ್ರಿ ನಮ್ಮವ್ವ. ಇದಕ್ಕೆ ಎಕ್ಸಾಂಪಲ್ ಏನಪ್ಪ ಅಂದ್ರೆ ನಮ್ಮ ಅತ್ತಿ ಸೀರಿಕಾರದಾಗ 400 ರೊಟ್ಟಿ ಬರೀ 4 ದಿವಸದಾಗ ಮಾಡಿದ್ರಿ ನಮ್ಮವ್ವ. ಯಾರಿಗೆ ಮಂದಿಗಿನೂ ಒಂದು ಕಲ್ಪೋ ಹಿಟ್ಟು ಹಾಕ್ಲಂಗೆ. ಈಗ ನಮ್ಮ ಊರ ಕಡೆ ಎಲ್ಲ ಮಂದಿ ಹಿಟ್ಟು ಹಾಕ್ತಾರೆ ರೀ. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಇದು ನಮ್ಮ ಹಳ್ಳಿ ಒಳಗೆ ಇದು ನನ್ನ ಈ ಲಾಕ್ಸ್ ನೋಡೋರಿಗೆ ಇದಕ್ಕತಿ ಗೊತ್ತಾಕತಿ. ಮಂದಿಗೆ ಹಿಟ್ಟು ಹಾಕ್ತಾರಲ್ಲ. ಸೊ ನಮ್ಮವ್ವ ಒಂದು ಕಲ್ಪನೂ ಮಂದಿಗೆ ಹಿಟ್ಟು ಹಾಕ್ಲಂಗೆ ಯಾರ್ದೂ ಸಹಾಯ ಇಲ್ಲಂಗೆ 400 ಅಲ್ವೇ 400 500 ರೊಟ್ಟಿನ 4-5 ದಿನದಾಗ ಅಂದ್ರೆ ಬರೀ ಒಬ್ಬಾಕೆ ಮಾಡಿದ್ರಿ ನಮ್ಮ ಮನೆ ಒಳಗೆ. ಅವಾಗ ದಿನಾನು ರೊಟ್ಟಿ ಸಪ್ಪಳ ಕೇಳೋದು. ಬರೀ ಬೆಳಿಗ್ಗೆ ಇದ್ರೂ ರೊಟ್ಟಿ ಸಪ್ಪಳ, ರಾತ್ರಿ ಆದ್ರೂ ಬರೀ ರೊಟ್ಟಿ ಸಪ್ಪಳ. ಒಟ್ಟು ಒಬ್ಬರ ಕಡೆಸಿನೂ ಹೆಲ್ಪ್ ತೊಗೊಳಂಗನ ತಾನು ಒಬ್ಬಾಕೆ ಮಾಡಿದ್ರಿ ರೊಟ್ಟಿ. ನಮ್ಮವಾಗ ಅದೊಂದು ಜಿದ್ದಿತ್ತು. ಆ ಜಿದ್ದೊಳಗೆ ಒಂದು ಸವಾಲೊಳಗೆ ನಮ್ಮವ್ವ ಗೆದ್ದಿದ್ರಿ. ನೀ ಮಾಡ್ತೀಯ ರೊಟ್ಟಿ ಅಂತೇಳಿ ಯಾರೋ ಒಬ್ರು ಅಂದಿದ್ರಂತ. ಅದಕ್ಕೆ ನಮ್ಮವ್ವ 500 ರೊಟ್ಟಿ ಮಾಡಿದ್ರಿ ಅವಾಗ. ಸೊ ಹಿಂಗೆ ನಮ್ಮವ್ವ ರೊಟ್ಟಿ ಮಾಡೋಕ್ಕೆ ಭಾಳ ಫೇಮಸ್ ಅದಾಳೆ. ಆದರೆ ಇದು ಏನಂತಾರೆ ಅದಕ್ಕೆ ರಾಗಿ ಮುದ್ದೆ ಮಾಡಿದ ಮಾತ್ರ ಇದೇ ಫಸ್ಟ್ ಟೈಮ್ ರೀ ನಮ್ಮವ್ವ. ಸೊ ನಿಮ್ಗೆ ಯಾರಾದರೂ ಆ ಕಡೆ ಮಗಲಾರ ಯಾರಾದರೂ ಈ ವಿಡಿಯೋ ನೋಡಕತ್ತಿದ್ರೆ, ಇಲ್ಲ ಇದು ರಾಗಿ ಮುದ್ದೆ ಮಾಡೋದು ನೀವು ಹೆಂಗೆ ಮಾಡ್ಬೇಕಾಗಿತ್ತು, ಹಿಂಗೆ ಮಾಡಿದ್ರೆ ಅದು ಕರೆಕ್ಟ್ ಬರ್ತಿತ್ತು ಅಂದಿದ್ರೆ ನಮಗೆ ಪ್ಲೀಸ್ ತಿಳಿಸ್ಕೊಡ್ರಿ. ಆದರೂ ನಾವು ಮಾಡಿದ ಮೆಥಡ್ನಾಗೂ ನಮಗೆ ರಾಗಿ ಮುದ್ದೆ ಕರೆಕ್ಟಾಗಿ ಬಂದಿತ್ತು, ಟೇಸ್ಟ್ ಆಗಿತ್ತು. ಬಟ್ ನಾನು ಟೇಸ್ಟ್ ಮಾಡಿದ್ದು ಇದೇ ಫಸ್ಟ್ ಟೈಮ್ ಅಲ್ಲ. ರಾಗಿ ಮುದ್ದೆ ನಾನು ತಿಂದಿದ್ದಾನೆ ಇದೆ ಫಸ್ಟ್ ಟೈಮ್. ನಮ್ಮ ವಾನು ನೀನು ತಿಂದಿ ಇದಕ್ಕಿಂದ ಇಲ್ಲ ನಾ ಮಾಡಿದ್ನಿ ರಾಗಿ ಮುದ್ದೆ ಮಾಡಿದ್ದೆ. ಹಂಗೆ ಇದನ್ನ ತಿರುಗಿದ್ನೆ ಸಕ್ರೆ ಅದು ಬೇರೆ, ಅದು ಸ್ವೀಟ್ ರಾಗಿ ಮುದ್ದೆ. ಸೊ ನಮ್ಮ ವಾನು ಹಿಂಗೆ ರಾಗಿ ಮುದ್ದೆ ಅಂತ ನಾವು ಇದಕ್ಕೊಂದು ಹೆಸರು ಕೊಟ್ಟು ಮಾಡಿದ್ದಿಲ್ಲ. ನಾವು ಸ್ವೀಟ್ ಹಾಕಿ ಮಾಡ್ತಾರಲ್ರಿ, ಈಗ ಎಲ್ಲ ಸಿಗುತ್ತಲ್ಲ ಅಂಗಡ್ಯಾಗ, ನಾವು ಹಂಗೆ ಮಾಡಿದ್ದೀವಿ ನಾವು ಫಸ್ಟ್ನೇ ಮನೆಯಾಗಿದ್ದಾಗ. ಸೊ ಹಿಂಗೆ ರಾಗಿ ಮುದ್ದೆ ಮಾಡಿದ್ದು ಇದೆ ಫಸ್ಟ್ ಟೈಮ್. ಸಾರೂ ಅಡ್ಡಿ ಇಲ್ಲ, ಸಾರಂತೂ ಮಸ್ತಾಗಿತ್ತು. ಈ ಕಡೆ ಆತ್ರಿ ಇದು ರಾತ್ರಿ ಹೊತ್ತು ಸಾರೂ ಅಡ್ಡಿ ಇಲ್ಲ. ಈಗ ನಾನು ರಾತ್ರಿ ಈ ವಿಡಿಯೋನ ಎಡಿಟ್ ಮಾಡತ್ತೀನಿ. ಸೊ ಪ್ಲೀಸ್ 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 ಹಿಂಗೆ ಸಪೋರ್ಟ್ ಮಾಡಿರಿಪ್ಪ. ಇನ್ನೊಂದು ದಿನದಾಗ ಅಂತಂತಂದ್ರೆ ನೋಡಿರಿಪ್ಪ ಅವ್ರ ಚಾನಲ್ ಒಂದು ಸ್ವಲ್ಪ ಜಲ್ದಿ ಅಂದ್ರೆ ಇನ್ನೊಬ್ರಿಗೆ ಸ್ವಲ್ಪ ರೆಕಮೆಂಡೇಶನ್. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಲಂಗೆ ಯಾರು ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ಚಾನಲ್. ಎಷ್ಟೋ ಮಂದಿ ಸಬ್ಸ್ಕ್ರೈಬ್ ಮಾಡ್ಲಂಗೆ ನನ್ನ ವಿಡಿಯೋಗಳು ನೀವು ನೋಡಕತ್ತೀರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಹಿಂಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಈಗ ರಾಗಿ ಮುದ್ದೆ ಜೋಡಿ ತಿನ್ನಾಕ ಹಪ್ಪಳನ ಸುಡಾತೇವಿ. ಇದ್ರ ಬೆಂಕಿ ಹೆಂಗೈತ್ರಿ ಇನ್ನು ಕಿಚ್ಚದಾಗ ಸುಡ್ಬೇಕೇನು, ಕಿಚ್ಚದಾಗ ಸುಟ್ರೆ ಸಿಮಿ ರುಚಿ ಆಗ್ತಾವು. ಈಗ ನಾವು ಕರಿತೀವಲ್ಲ ಹಪ್ಪಳ ಸುಟ್ಕೊಂಡು ತಿಂತೇವ್ರಿ, ಕರಿದ್ರೆ ಸಿಮಿ ಆಗೋಲ್ಲ ಅವು. ಹೌದಾ, ಹಿಂಗೆ ಸುಡ್ಬೇಕು, ಕಿಚ್ಚ ಭಾಳ ಇರ್ಬೇಕು. ಕಿಚ್ಚದಾಗ ಬಡ ಬಡ ಹೊಸಿ ಹಾಕ್ಬೇಕು. ಹೆಸರಿನೂ ಹಪ್ಪಳಿ, ಹೆಸರು ಉದ್ದಿನ ಬೇಳೆ. ಇದು ಹೆಸರಿನೂ ಎಷ್ಟು ಸಿಮಿದ ಅಕ್ಕವು ಇದನ್ನು ಮಾಡಬೇಕು ಫ್ರೆಂಡ್ಸ್. ಇದು ನೋಡ್ರಿ ಹಪ್ಪಳ ಹಾಕತ್ತೇವೆ ಹಿಂಗೆ ಸುಡ್ಬೇಕು. ಇಷ್ಟು ಚಂದ ಇವು ಅವು ಕಿಚ್ಚಗೆ ಹತ್ತ ಇರ್ಬೇಕು ಚಂದಾಗೆ. ಇದು ಹತ್ತ ಬರ್ದಂಗೆ ಭಾಳ ಹಚ್ಚಿರ್ಬೇಕು ಕಿಚ್ಚ. ಸ್ವಲ್ಪ ಐತಿ ರೋಸ್ಟ್ ಅಂತ ಮಾಡ್ತಾರಲ್ರಿ, ರೊಟ್ಟಿ ರೋಸ್ಟ್ ಹಂಗೆ ನೋಡ್ರಿ. ಹಪ್ಪಳನು ಅದು ರೆಡಿ, ರಾಗಿ ಬಾಲ್ಸು ರೆಡಿ ಆತ ಇವಾಗ ಫ್ರೆಂಡ್ಸ. ಇಲ್ಲಿ ನೀವು ನೋಡ್ಬೋದು ರಾಗಿ ಮುದ್ದೆ ಈ ರೀತಿ ಯಾವ ಸಾಂಬಾರು ಇಲ್ಲ ಹಿಂಗಾಗೈತ್ರಿ. ಇದು ಸಾಂಬಾರು ಸಿಮಿ ಆಗೈತಿ. ಸಾಂಬಾರು ಮಸ್ತ್ ಆಗೈತ್ರಿ. ಫ್ರೆಂಡ್ಸ ಈಗ ನಾವು ರಾಗಿ ಮುದ್ದೆ ಮಾಡೇವಿ. ಇದು ನಮ್ಮ ಉತ್ತರ ಕರ್ನಾಟಕ ನಾನು ಹೇಳಿದ್ನಲ್ಲ ಜೋಳದ ರೊಟ್ಟಿ ಫೇಮಸ್. ಫಸ್ಟ್ ಟೈಮ್ ರಾಗಿ ಮುದ್ದೆ ತಿನ್ನಾಕತ್ತಿದ್ದೆ. ಹೆಂಗೆ ತಿನ್ಬೇಕಂದ್ರೆ ಹಿಂಗೆ ಮೊದಲೇ ಕೈಗೆ ಸಾಂಬಾರು ಚೋಬೇಕಂತ. ಸಾಂಬಾರು ಹಚ್ಕೊಂಡು ಹಿಂಗೆ ಅದನ್ನು ಹಿಂಗೆ ಹೊಳ್ಯಾಡ್ಸ್ಕೊಂಡು ನುಂಗ್ಬೇಕಂತ. ತಿನ್ಬೇಕಾದ್ರೆ ರಾಗಿ ಮುದ್ದೆ
ಅದೇ ಕ್ಯಾಮ್ರಾ ಆನ್ ಮಾಡೋದಿಲ್ಲ ಈಗ ಹಾಕಿ ಬಿಡ್ತೀವಿ ತೋರಿಸ್ತೀವಿ ಅಲ್ಲಿ ಅವ್ರಿಗೆ ಖಾರ ಹಾಕಾತಿದ್ವಿ ಅಂತೆ ಹೋಗಿದ್ರು ಅವನು ಕುದಿಸಿ ತೋರಿಸಿ ಅದನ್ನ ಉಂಡಿ ಮಾಡೋಬೇಕು ಇನ್ನೂ ಉಂಡಿ ಮಾಡಿ ಇಡ್ಬೇಕು ತಾಟ್ ತೊಗೊಂಬಂದ್ರೆ ಅವ್ನಿಗೆ ಒಂದೊಂದೊಂದು ಸಾಮಾನು ತತ್ತ ಅದಕ್ಕೆ ನಾನು ಅಡ್ಡಾಡೋದು ಹೊಸ್ತು ಹೊಳ್ಳ ಮಳೆ ಅದ್ರಾಗ ಮಾಡಿ ಇಟ್ರ ಪ್ಲೇಟ್ನಾಗ ಇದ್ರ ಮ್ಯಾಗ ಮುಚ್ಚಾಕೊಂದಿಲ್ಲ ತರ್ತಾನ ತಗೋ ತರ್ತಾನ ಉರಿ ಎಲ್ಲ ಉರಿ ಹತ್ತಿತ್ತು ಕಣ್ಣಾಗ ಇಟ್ಕೊಂಡು ಇರ್ಸ್ಕಡೆ ಒಲಿ ಏನಿದ್ ಹೊಗಿ ಎರುದ ಮತ್ತೆ ಇಲ್ಲಿ ಹೊರಗೆ ಗಾಳಿಗೆ ಹಂಗ ಅದ ಮಣ್ಣಿ ಸಲ ಇಷ್ಟ ಆಗಿದ್ದಿಲ್ಲ ಹೊಗಿ ಗಾಳಿ ಬಿಡಾಕತ್ತಿಲ್ಲ ಗತ್ತ ಇತ್ತು ಒಂದಿಟ್ಟು ಗಾಳಿ ಇಟ್ಟು ಬಂದ ಗಿಡಗಳಿಗೆ ಗಿಡಕ್ಕೆ ಬಂತು ಕಿಟ್ಟಪ್ಪಂತಾನೆ ಕೊಡೋಗ ಕೊಡೋಗ ಹಾಕೋತಾನ ಕೊಡೋಗ ತೋರ್ಸಾಕ್ ಬಂದಿಲ್ಲ ಮತ್ತದನ ಹೋಗಿ ಕೇಳ್ಕೊಂಬ ಅಂದ ಅಲ್ಲಿ ಕೇಳ್ಬೇಕಲ್ಲ ಇದ್ಯಾಕೆ ಓಡಿ ಬಂದಿ ಚಲೋನ ಐತದ ಕ್ಯಾಮ್ರಾ ಚಲೋನ ಇರ್ಲಿ ತಗೋ ಚಾಲ ಇದ್ದ ಕಾಸ ಹೋಗಿದ್ದೆ ನೀ ಎಲ್ಲಿ ತೊಂಬರ್ ಪಹಜಕರ್ ಅದು ಹಾಕ್ತಾನ ಅದಕ್ಕಿನ ಕ್ಯಾಮ್ರಾ ತೊಂಬ ಇಲ್ಲರ ಬರ್ಲಿ ಎಲ್ಲರ ಬರ್ಲಿ ಹೊಗೆ ಎದ್ದು ಹುಣ್ಗೈತೆಲ್ಲ ಹೋಗಿ ಮತ್ತೆ ಹೊಗಿ ಇರುದ ಮತ್ತದ ನೀ ಅಂತ ಕಾಣ್ಸವಲ್ಲಿ ಎಲ್ಲಿ ಎಲ್ಲಿ ಸರ್ ಕುಂದಿರ್ತೀವ ಹೊಗಿ ಮತ್ತೆ ಇದನ್ನ ತಗದ್ರ ಹೋಗಿ ಕಟ್ಟಿಗೆ ಬೇಡ ಬೇಡ ಒಂದ ಕಟ್ಟಿಗೆ ಇರಲಿ ಕಟ್ಟಿಗೆ ಆರಿಸಿ ಬಿಡ್ತಾನೆ ಎಲ್ಲಿ ಕಟ್ಟಿಗೆ ತಂದಾನ ಇಂಥ ಕಟ್ಟಿಗೆ ತಂದಾನ ಇವನ ತಡಿಪ್ಪ ಹೊಗಿ ಆರಿಸ್ತಾನೆ ನಾನು ಬಸ್ಸು ಕಟ್ಟಿಗೆ ಆರಿಸ್ತಾನೆ ತಡಿ ನನ್ನ ಮ್ಯಾಗಿನ ಹಂಗೆ ಹಿಂಗೆ ಕುಂದ್ರಾಕ ಬರುವ ಅದು ನೋಡ್ರಿ ನನ್ನ ಮ್ಯಾಗ ಸಾರ್ ಚೆಲ್ತಾನೆ ತೆಗಿದು ಹಾಳು ಐತಿ ಏನೋ ಬಿದ್ದತ್ ನೋಡಿ ಒಂದು ತಿಂತೀನಿ ಎರಡು ತಿಂತೀಯ ಒಂದು ಸಾಕು ಮೊದ್ಲಕ್ಕೆ ಸಾರು ಹಾಕ್ಬೇಕು ಸೆಂಟ್ರ್ ಇಡ್ಬೇಕು ಹಾಕೋ ಇದನ್ನೇ ಹಾಕ್ಬೇಕನ ಅಲ್ಲಿ ಹಿಂಗ ಮಾಡ್ತೀನಿ ಬಿಡ ಹಾಕೊಂತ ಹೋಗ್ ಏನ ಅಲ್ಲಿ ಹೋಗಿ ಕರೆಯತ್ತ ನಾನು ನಗಬೇ ಸರಕ್ ಚಂದ ಮಾಡ್ಕೊಂಡಿ ಇದನ್ನ ಚಂದಾಗಿತ್ತ ಅಟ್ಟ ಇರ್ಲಿ ನಾನು ಜಂಪರ್ ಖಾನಂಗ್ ಮಾಡಿದ್ದೆ ನಾನು